ಎಲ್ಲರ ಹೆಸರನ್ನು ಕೂಡ ಕ್ರಿಕೆಟ್ ಪಂದ್ಯಾವಳಿಯನ್ನು ಮಾಡಿರೋದು ನೋಡಿದ್ದೀವಿ. ಅದು ವಿಶೇಷವಾಗಿ ಅರಣ್ಯ ಹೆಸರಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಮಾಡಿದ್ದಿದ್ದೆ ಮೊದಲನೇ ಬಾರಿಗೆ ಅಂತಲೂ ಕೂಡ ನಾನು ಭಾಳ HD ಕೋಟೆ ತಾಲೂಕಿನಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಎಲ್ಲರ ಜಯಂತಿ ಹೆಸರಲ್ಲಿ ಕ್ರಿಕೆಟ್ ಪಂದ್ಯಾವಳಿ ನಡೀತದೆ. ಮಾನ್ಯರ ಹೆಸರಿನಲ್ಲಿ ಜಯಂತಿಗಳಲ್ಲಿರ್ಬೋದು, ಫ್ರೆಂಡ್ಸ್ ಹೆಸರಿನಲ್ಲಿರ್ಬೋದು, ಬಟ್ ಅರಣ್ಯ ಹೆಸರಲ್ಲಿ ಮಾಡ್ತಿರ್ತಕ್ಕಂಥದ್ದು ಭಾಳ ವಿಶೇಷತೆ. ಇವತ್ತು ಈ ಒಂದು ಕ್ರೀಡಾಂಗಣದಲ್ಲಿ ಸುಮಾರು 20 ಟೀಮ್ಗಳು ಇಲ್ಲಿ ತಾವು ಕೊಟ್ಟಿದ್ದೀರಿ. ಬಸವನಗಿರಿ, BARDಯಿಂದ ETF ಹುಣಸೂರು, ಅಂಕನಾಥಪುರ, ಕಾರಾಪುರ ಅಡಿ, ಕೆಬ್ಬೆಪುರ, GK ಬಾಯ್ಸು ಮತ್ತು ಚಿತ್ರಧಾಮ, ಬೀರಂಬಳ್ಳಿ, ಮೇಟೆಕುಪ್ಪೆ, ಬಸವನಗಿರಿ ಆಡಿ, ಪೊಲೀಸ್ ಆಫೀಸರ್ಸು, ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ, ಒಟ್ಟು 20 ಟೀಮ್ನಲ್ಲಿ ಈ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿ ಭಾಳ ಯಶಸ್ವಿಯಾಗಿ 2 ದಿನಗಳ ಕಾಲ ಇದು ನಡೀಬೇಕು ಅನ್ನೋದು ಕೂಡ ಭಾಳ ಆಸೆ. ಇವತ್ತು ಭಾಳ ವಿಶೇಷತೆ, 2 ಮೇಡಮ್ ಅವ್ರು ಹೇಳ್ದಂಗೆ ಇವತ್ತು ರಂಜಾನ್ ಹಬ್ಬನೂ ಕೂಡ, ಜೊತೆಗೆ ಪರಿಸರ ಅರಣ್ಯ ದಿನ, 2 ಕೂಡ ಭಾಳ ವಿಶೇಷತೆ. ಈ ದಿನನೇ ಇವತ್ತು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷತೆ. ಇದು 1 ವರ್ಷಕ್ಕೆ ಸೀಮಿತ ಆಗಬಾರ್ದು, ಪ್ರತಿ ವರ್ಷವೂ ಕೂಡ ಈ ಹೆಸರಿನಲ್ಲಿ ನಡೀಬೇಕು ಅನ್ನೋದು ಕೂಡ ನನ್ನ ಅಧಿಕಾರಿಗಳಿಗೆ ತಮಗೆ ನಾವು ಸೂಚನೆಯನ್ನು ಕೊಡ್ತಾ, ಈಗ ಆಲ್ರೆಡಿ ಈ ಕ್ರೀಡಾ ಇಲಾಖೆಗೆ ತಮ್ಗೆ ಗೊತ್ತಿರೋ ಹಾಗೆ ಸುಮಾರು 5 ಕೋಟಿ ಅನುದಾನವನ್ನು ನಾವು ತಂದು ಇಲ್ಲಿ ಕೆಲಸ ನಡೀತಾ ಇದೆ. ಇಂಡೋರ್ ಸ್ಟೇಡಿಯಮು, 4 ಶಟಲ್ ಕೋರ್ಟು, ವಾಲಿಬಾಲ್ ಕೋರ್ಟು, ಜೊತೆಗೆ ಕಬಡ್ಡಿ ಕೋರ್ಟು, ಖೋಖೋ ಕೋರ್ಟ್ನು ಕೂಡ ಇಂಡೋರಲ್ಲಿ ಮಾಡಿ, ಜೊತೆಗೆ ಇಲ್ಲಿ ಅಥ್ಲೆಟಿಕ್ ಗ್ರೌಂಡು, ಫುಟ್ಬಾಲ್ ಕ್ರೀಡಾಂಗಣ ಇಷ್ಟು ಕೂಡ ಮಾಡಿದ್ದೀವಿ. ಇನ್ನೂ ಎಕ್ಸ್ಟ್ರಾ 5 ಕೋಟಿ ತಂದಿರೋ ಸ್ವಿಮ್ಮಿಂಗ್ ಪೂಲ್ ಮಾಡಬೇಕು ಅನ್ನೋದು ಕೂಡ ನಮ್ಮೆಲ್ಲರ ಆಸೆ ಇದೆ. ಈಗ ಆಲ್ರೆಡಿ ಮುಖ್ಯಮಂತ್ರಿಗಳ ಹತ್ರ ಮನವಿ ಸಲ್ಲಿಸಿದ್ದೀನಿ. ಇನ್ನೂ 5 ಕೋಟಿ ಕೊಟ್ಟು ಈ ತಾಲೂಕಿನ ಒಂದು ಅಭಿವೃದ್ಧಿ ಮಾಡಿದ್ರೆ, ಈ ಒಂದು ಕ್ರೀಡಾಂಗಣ ಅಭಿವೃದ್ಧಿ ಮಾಡಿದ್ರೆ ನಮ್ಗೆ ಇರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು, ಭವಿಷ್ಯ ನಿಮ್ಗೆ ಗೊತ್ತಿರ್ಬೋದು, ಆಡಿಲಿ ಮಕ್ಕಳುಗಳು ನ್ಯಾಷನಲ್ ಲೆವೆಲ್ಗೆ ಹೋಗಿರ್ತಕ್ಕಂಥ ವಾಲಿಬಾಲಲ್ಲೂ ಕೂಡ ಇದ್ದಿರ್ತಕ್ಕಂಥದ್ದು, ಜೊತೆಗೆ ಅಥ್ಲೆಟಿಕಲ್ಲೂ ಕೂಡ ನ್ಯಾಷನಲ್ ಲೆವೆಲ್ಗೆ ನಮ್ಮ ತಾಲೂಕಿಂದ ಹೋಗಿರ್ತಕ್ಕಂಥದ್ದು, ಮಲೇಷ್ಯಾ ಆಗಿರ್ಬೋದು, ಸಿಂಗಾಪುರ್ ಆಗಿರ್ಬೋದು, ಬೇರೆ ಬೇರೆ ಕಡೆನೂ ಕೂಡ ಹೊರದೇಶ ಹೋಗಿ ಆಡಿರ್ತಕ್ಕಂಥವ್ರು ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥದ್ದು, 5 ಗೋಲ್ಡ್ ಮೆಡಲ್ ತಗೊಂಡಿರ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ನಮ್ಮ ತಾಲೂಕಿನಲ್ಲಿ ಒಂದು ಕ್ರೀಡೆಗೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟು ಇವತ್ತು ಈ ಪಂದ್ಯಾವಳಿ ಮಾಡಿರೋದಕ್ಕೆ ತಮ್ಮೆಲ್ಲರಿಗೂ ಕೂಡ ಇವತ್ತು ಕ್ರೀಡಾ ಅಭಿಮಾನಿಗಳು ಭಾಳ ಸಂತೋಷ ತರ್ತಕ್ಕಂಥ ವಿಚಾರ. 2 ದಿನಗಳ ಕಾಲ ಭಾಳ ಯಶಸ್ವಿಯಾಗಿ ನಡೆಯಲಿ. ಮತ್ತು ಹುಲಿ ಸಂರಕ್ಷಣೆ ಬಗ್ಗೆ, ಮಾನವ ಮತ್ತು ಹುಲಿಗಳ ನಡುವೆ ಏನು ಘರ್ಷಣೆ ಆಗ್ತಾ ಇದೆ, ಅದು ಕಳೆದ ಬಾರಿ 3 ಜನಕ್ಕೆ ನಮ್ಮ ಸರಗೂರು ಭಾಗದಲ್ಲಿ ಅದಾಗಿತ್ತು. ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ. ಮುಂದಿನ ದಿನಗಳಲ್ಲಿ ಆನೆ ದಾಳಿ ಆಗ್ತಿತ್ತು. ಬಹುಶಃ ಇತ್ತೀಚೆಗೆ ಆನೆ ದಾಳಿ 2-3 ವರ್ಷದಿಂದ ಸ್ವಲ್ಪ ಕಡಿಮೆ ಆಗಿದೆ, ಎಲ್ಲೂ ಕೂಡ ಆ ಥರ ಆಗಿಲ್ಲ. ಈಗ ಹುಲಿ ದಾಳಿಗೆ ಸ್ವಲ್ಪ ಎಲ್ಲ ಜನರು ಭಯಭೀತರಾಗಿದ್ರು. ಒಂದು 3-4 ತಿಂಗಳಿಂದ ಯಾವುದೇ ರೀತಿ ಇನ್ಸಿಡೆಂಟ್ ಆಗಿಲ್ಲ. ಅದನ್ನು ತಡೆಗಟ್ಟೋ ಒಂದು ನಿಟ್ಟಿನಲ್ಲಿ ಒಂದು ಅರಣ್ಯ ಇಲಾಖೆ ಬಹಳ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರಿಗೂ ಕೂಡ ಸಂಪೂರ್ಣ ಸಹಕಾರ ನಮ್ಮ ಸರ್ಕಾರ ಯಾವತ್ತೂ ಕೂಡ ಜೊತೆಗೆ ನಿಂತು ತಮಗೆ ಸಹಕಾರವನ್ನು ನಾವು ಕೊಡ್ತಿದ್ದೀವಿ. ಅದರಿಂದ ಅರಣ್ಯ ಇಲಾಖೆಗೂ ಕೂಡ ಒಂದು ಒಳ್ಳೆಯದಾಗಲಿ ಅಂತ ಹೇಳಿ, ಇಲ್ಲಿ ಇರತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ಶುಭಾಶಯನ ಕೋರಿ ತಾವು ಕೂಡ ಪಂದ್ಯಾವಳಿನ ಗೆಲ್ತಕ್ಕಂಥ ಆಟವನ್ನು ಆಡಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಜಗನ್. ಈ ಕಾರ್ಯಕ್ರಮ ಅರಣ್ಯ ಇಲಾಖೆ ಪ್ರಾದೇಶಿಕ ವಿಭಾಗ ಮತ್ತು ಆರ್ಟ್ ಸಂಸ್ಥೆ ವತಿಯಿಂದ, ಅಂದರೆ ಆರ್ಟ್ ಸಂಸ್ಥೆಗೆ ನಾವು ಅದನ್ನು ಈ ಕಾರ್ಯಕ್ರಮವನ್ನು ಕೊಟ್ಟು, ಈಗ ನಮಗೆಲ್ಲ ಗೊತ್ತಿದ್ದಂಗೆ ನಮ್ಮ HD ಕೋಟೆ ಮತ್ತು ಸರಗೂರು ತಾಲೂಕು, ಟೋಟಲಿ HD ಕೋಟೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆ ಕಾಡು ಸುಮಾರವಾಗಿ, ಅಂದರೆ ಬಂಡೀಪುರ ನಗರ ಒಳಗೆ ಹಂಚ್ಕೊಂಡಂಗೆ ನಮ್ಮ ಪ್ರಾದೇಶಿಕ ವಿಭಾಗ ಇದೆ. ಈಗ ಹುಲಿಗಳು ಕಾಡಿಗಿಂತ ಕಾಡಲ್ಲಿ ಇದ್ದೇ ಇದೆ. ಕಾಡಿಂದ ಹೊರಗಡೆ ಬಂದು ಆಗಿರ್ತಕ್ಕಂಥ ಸುಮಾರು ಒಂದು 3 ಇನ್ಸಿಡೆಂಟು ನಮ್ಮ ಈ HD ಕೋಟೆ MLA ಕಾನ್ಸ್ಟಿಟ್ಯೂನ್ಸಿಲಿ ಆಗಿರ್ತಕ್ಕಂಥದ್ದು ಗಮನ ಹರಿಸಿದಂತಹ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಮುಂದೆ ಬಂದು ಇವರಿಗೆ ಏನಾರು ಒಂದು ಕಾರ್ಯಕ್ರಮಗಳನ್ನ ಮಾಡಬೇಕು, ಜನಗಳಿಗೆ ಇವರು ಅರಣ್ಯ ಇಲಾಖೆಯವರು ಹೋಗಿ ರೀಚ್ ಆಗಬೇಕು, ಜನಗಳ ಜೊತೆ ಬೆರೀಬೇಕು, ಜನರ ಜೊತೆ ಅವ್ರದ್ದು ಏನು ಹುಲಿದೇನೋ ಆಕ್ಟಿವಿಟಿ, ಆನೆದೇನೋ ಆಕ್ಟಿವಿಟಿ, ಚಿರತೆದೇನೋ ಆಕ್ಟಿವಿಟಿ, ಇವ್ರಿಗೆ ಏನು ನಾನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ಮನಗಂಡು ನಮ್ಮ ಪ್ರಾದೇಶಿಕ ವಿಭಾಗಕ್ಕೆ ಈ ವರ್ಷದಿಂದ ಬರೀ ಈ ರೀತಿಯ ಕಾರ್ಯಕ್ರಮಗಳು, ಅಂದರೆ ಜನರುಗಳನ್ನ ಕಾನ್ಫಿಡೆನ್ಸ್ ತಗೋಬೇಕು, ಅಲ್ಲಿರ್ತಕ್ಕಂಥ ಯುವಕರನ್ನ, ಅಲ್ಲಿರ್ತಕ್ಕಂಥ ಎಲ್ಲ ಜನಗಳನ್ನ ಕಾನ್ಫಿಡೆನ್ಸ್ ತಗೋಬೇಕು ಅನ್ನೋ ನಿಟ್ಟಿನಲ್ಲಿ TOTR ಅಂದರೆ ಟೈಗರ್ಸ್ ಔಟ್ಸೈಡ್ ದಿ ಟೈಗರ್ ರಿಸರ್ವ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಮಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ. ಈ ನಿಟ್ಟಿನಲ್ಲಿ ನಾವು
ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇದ್ರ ಜೊತೆಗೆ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮುಂದೆ ಬರ್ತಾ ಅವರಿಗೆ ಒಂದು ಅಣಬೆ ಬೇಸ ಆಗಿರ್ಬೋದು, ಅವರಿಗೆ ಒಂದು ಜಾನುವಾರು ಸಾಕಲಿಕ್ಕೆ ಜನವರಿ ಅದರದ್ದು ಒಂದು ಕಾರ್ಯಕ್ರಮನ ಮಾಡ್ತಕ್ಕಂಥದ್ದು, ಮತ್ತು ಕ್ಯಾಂಟೀನ್ ಮಾಡ್ಕೊಳ್ಳಿಕ್ಕೆ ಈ ರೀತಿಯ ವಿವಿಧ ಕಾರ್ಯಕ್ರಮಗಳನ್ನು ಮುಂದಿನ ವರ್ಷದಲ್ಲಿ, ಅಂದರೆ ಈ ವರ್ಷ ಸ್ಟಾರ್ಟ್ ಆಗಿದೆ, ಇದು ಪ್ರಾರಂಭ. ಮುಂದಿನ ವರ್ಷಗಳಲ್ಲಿ ಈ ರೀತಿ ಮುಂದೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಿಮ್ಮನ್ನೆಲ್ಲ ನಾವು ರೀಚ್ ಆಗಬೇಕು ಅನ್ನೋದೇ ಒಂದು ಮುಖ್ಯ ಉದ್ದೇಶ. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಅದರಲ್ಲೂ ಇವತ್ತು ವಿಶ್ವ ಅರಣ್ಯ ದಿನಾಚರಣೆ. ಈ ವಿಶ್ವ ಅರಣ್ಯ ದಿನಾಚರಣೆಗೆ ಮತ್ತು ಇವತ್ತು ರಂಜಾನ್ ದಿನ ಆದ್ದರಿಂದ ಸುಮಾರು ಕಾರ್ಯಕ್ರಮಗಳ ನಡುವೆಯೂ ನಮಗೆ ಕಾರ್ಯಕ್ರಮಕ್ಕೆ ಈ ಕ್ರಿಕೆಟ್ ಉದ್ಘಾಟನೆಗೆ ಬಂದು ನಮ್ಮನ್ನೆಲ್ಲ ಉದ್ದೇಶಿಸಿ ನಮಗೆ ಒಂದು ಪ್ರೋತ್ಸಾಹ ಮಾಡಲಿಕ್ಕೆ ಮತ್ತು ಈ ಕಾರ್ಯಕ್ರಮಗಳು ಯಶಸ್ವಿಯಾಗಲಿಕ್ಕೆ, ಮಾನವ ಪ್ರಾಣಿ ಸಂಘರ್ಷಗಳು ಕಡಿಮೆ ಆಗಲಿಕ್ಕೆ ನಮಗೆ ಯಾವಾಗಲೂ ಪ್ರೋತ್ಸಾಹ ಆಗ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಿಗೆ ಧನ್ಯವಾದಗಳನ್ನು ಸಲ್ಲಿಸಿ, ನೀವೆಲ್ಲರೂ ಕೂಡ ಈ ಹುಲಿ ಮತ್ತು ಆನೆ ಸಂಘರ್ಷ ಮತ್ತು ಚಿರತೆ ಸಂಘರ್ಷಗಳು ಈಗ ಇಲ್ಲೇ ನಮ್ಮ ಜೊತೆಗೆ ಇನ್ನೊಬ್ಬರು ಇದ್ದಾರೆ, ಚಿದಾನಂದ ಅವರು ಅಂತ. ಅವರು ಆಂಧ್ರ ಪ್ರದೇಶ IFS ಆಫೀಸರ್, ಅಂದರೆ ಇಲ್ಲಿಯವರೇ ಅಲ್ಲೋದು IFS ಆಫೀಸರ್ ಇದೆ. ಈ ರೀತಿಯ ಸಂಘರ್ಷ ಮೋಸ್ಟ್ಲಿ ಅಲ್ಲೂ ಇದೆ, ಎಲ್ಲ ಕಡೆನೂ ಇದೆ. ಆ ಸಂಘರ್ಷದಲ್ಲಿ ತಾವೆಲ್ಲ ಕೈ ಜೋಡಿಸ್ಬೇಕು. ಆ ರೀತಿ ಆದಾಗ ನಾವು ಈಗ ಹುಲಿ ಬಂತು ಅಂದ ತಕ್ಷಣ ನಮಗೆ ಮೆಸೇಜ್ ಕೊಡಬೇಕು. ಅದಕ್ಕೆ ನಾವು ರೆಸ್ಪಾನ್ಸ್ ಟೈಮ್ ಅಂತ ಇರ್ತದೆ, ಹೋಗ್ಲಿಕ್ಕೆ ಬೇಗ. ಈಗ ಮೊದಲೆಲ್ಲ ಅರ್ಧ ಗಂಟೆ 1 ಗಂಟೆ ಆಗ್ತಾಯಿತ್ತು. ಈಗ ನಮ್ಮ ಹತ್ರ ಸುಮಾರು ಟೆಕ್ನಾಲಜಿ ಇದೆ, ಡ್ರೋನ್ಸ್ ಇದೆ, ಕ್ಯಾಮ್ರಾಸ್ ಇದೆ. ಮತ್ತು ಬಂದ ತಕ್ಷಣ ಅದನ್ನ ಹಿಡಲಿಕ್ಕೆ ಒಂದು ಅರವಳಿಕೆ ಡಾಕ್ಟ್ರುಗಳು ಅರವಳಿಕೆ ಕೊಡ್ತಕ್ಕಂಥ ಒಂದೊಂದು ಒಳ್ಳೊಳ್ಳೆ ಇಕ್ವಿಪ್ಮೆಂಟ್ಸ್ನ ತಗೊಳ್ಬೇಕು ಅಂತೇಳಿ ಎಲ್ಲ ನಾವು ತಯಾರಿ ಆಗ್ತಾ ಇದ್ದೇವೆ. ವಾಹನಗಳನ್ನ ಕೊಟ್ಟಿದ್ದಾರೆ, ಸರಿ ಒಳ್ಳೊಳ್ಳೆ ವಾಹನಗಳನ್ನ ತಗೊಳ್ಳಿ ಅಂತ ಹೇಳಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಯಾವುದೇ ಒಂದು ಸಂಘರ್ಷ ಆದಾಗ ನಾವು ನಿಮ್ಮನ್ನ ರೀಚ್ ಆಗ್ತೇವೆ. ಆ ರೆಸ್ಪಾನ್ಸ್ ಟೈಮ್ ಈಗೇನು ಅರ್ಧ ಗಂಟೆ ಇದೆ, ಒಂದು 5-10 ನಿಮಿಷದಲ್ಲೇ ಹೋಗಿ ಅದನ್ನು ಸಂಘರ್ಷವನ್ನು ತಡಿಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ. ಈ ನಿಟ್ಟಿನಲ್ಲಿ ತಾವೆಲ್ಲ ಸಹಕರಿಸಬೇಕು ಅಂತ ಹೇಳ್ತಾ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ನಾನು ಹೆಡ್ಮಾತು ಮುಗಿಸ್ತೇನೆ. ಜೈ ಹಿಂದ್. ಇವತ್ತು 2 ವಿಶೇಷಗಳು. ಮೊದಲನೇ ವಿಶೇಷ ಏನಂತ ಹೇಳಿದ್ರೆ ವಿಶ್ವ ಅರಣ್ಯ ದಿನ ಮಾರ್ಚ್ 21, 2026. ಇವತ್ತಿನ ಈ ಅರಣ್ಯ ದಿನಾಚರಣೆಯ ಥೀಮ್ ಏನಂತ ಹೇಳಿದ್ರೆ ಅರಣ್ಯಗಳು ಮತ್ತು ಆರ್ಥಿಕತೆ. ಆರ್ಥಿಕತೆ ಅಂತ ಹೇಳಿದ್ರೆ ಕಾಡಿದ್ರೆ ನಾವಿರ್ತೀವಿ, ನಾವಿಲ್ಲ ಅಂದ್ರೂ ಕಾಡಿರುತ್ತೆ, ಆದ್ರೆ ಕಾಡಿಲ್ಲ ಅಂದ್ರೆ ನಾವು ಇರೋಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಕೃಷಿಗೆ ನೀರಾಗ್ಬೋದು, ಮಳೆ ಆಗ್ಬೋದು, ನಮ್ಮ ಕಾಡಿಂದ ಸಿಗ್ತಾ ಇರೋದು. ನಾವು ಕುಡಿಯೋದಕ್ಕೆ ನೀರಾಗ್ಬೋದು, ಕಾಡಿಂದ ಸಿಗ್ತಾ ಇರೋದು. ಮೂಲಭೂತ ಸೌಕರ್ಯಗಳಾದಂತಹ ಗಾಳಿ, ನೀರು ಮತ್ತೆ ಆಹಾರ, 3 ನಮಗೆ ಕಾಡಿಂದ ಸಿಗ್ತಾ ಇರೋದು. ಈ ನಿಟ್ಟಿನಲ್ಲಿ ಅರಣ್ಯ ಸಂರಕ್ಷಣೆ ಆಗಬೇಕು ಮತ್ತೆ ನಾಶ ಆಗಬಾರ್ದು ಅನ್ನೋ ಉದ್ದೇಶದೊಂದಿಗೆ ವಿಶ್ವ ಅರಣ್ಯ ದಿನವನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. 2ನೇ ವಿಶೇಷ ಏನಂತ ಹೇಳಿದ್ರೆ TOTR ಯೋಜನೆ, ಅಂದ್ರೆ ಟೈಗರ್ ಔಟ್ಸೈಡ್ ಟೈಗರ್ ರಿಸರ್ವ್ಸ್, ಹುಲಿ ಸಂರಕ್ಷಿತ ಪ್ರದೇಶಗಳ ಹೊರಗಿರುವಂತಹ ಹುಲಿಗಳ ನಿರ್ವಹಣೆ. ಕನ್ನಡದಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಹೊರಗಿರುವಂತಹ ಹುಲಿಗಳ ನಿರ್ವಹಣೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಕಳೆದ 1 ವರ್ಷದಿಂದ ನಮ್ಮ ಸರಗೂರು ಭಾಗದಲ್ಲಿರ್ಬೋದು, ಎಸ್ಟಿಕೋಟೆ ಭಾಗದಲ್ಲಿ ದೇವರ ಕೃಪೆ, ನಮ್ಮ ಪರಿಮಿತಿಯಲ್ಲಿ ಮೀನ್ಸ್ ಎಸ್ಟಿಕೋಟೆ ಉಪವಿಭಾಗದ ಪರಿಮಿತಿಯಲ್ಲಿ ಯಾವುದೇ ಅನಾಹುತಗಳಾಗಿಲ್ಲ. ಆದರೆ ನಮ್ಮ ಪಕ್ಕದ ವಿಭಾಗದ ಪರಿಮಿತಿಯಲ್ಲಿ ಒಂದು 3 ಅನಾಹುತಗಳಾಗಿದೆ. ಹಾಗಾಗಿ ಅದು ಎಲ್ಲರ ಗಮನಕ್ಕಿದೆ. ಈ ನಿಟ್ಟಿನಲ್ಲಿ ಸರ್ಕಾರದ ವತಿಯಿಂದ ಈ ಹುಲಿಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅಂತ ಒಂದು ಯೋಜನೆ ಮಾಡಿ TOTR ಯೋಜನೆ ಅಡಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಕೈಗೊಂಡಿದ್ದು, ಅದರಲ್ಲಿ 3 ಉದ್ದೇಶಗಳಿರುತ್ತೆ. ಮೊದಲನೇದಾಗಿ ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಈ ಸಂಘರ್ಷಗಳನ್ನ ತಡೆಗಟ್ಟೋದು ಹಾಗೂ ಅದರ ತೀವ್ರತೆಯನ್ನ ಕಡಿಮೆ ಮಾಡೋದು. 2ನೇದು ಇಲಾಖೆಯ ಸಿಬ್ಬಂದಿ ಬಲವನ್ನ, ಸಾಮರ್ಥ್ಯವನ್ನ ಹೆಚ್ಚಿಸ್ಕೊಳ್ಳೋದು ಟ್ರೈನಿಂಗ್ಗಳ ಮೂಲಕ, ಹಾಗೂ ಉಪಕರಣಗಳನ್ನ ಪರ್ಚೇಸ್ ಮಾಡಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಕಾಂಪ್ಲೆಕ್ಸ್ ಎಲ್ಲ ಆಗುತ್ತೆ ಅಲ್ಲಿ ರೀಚ್ ಆಗಿ ಸಮಸ್ಯೆಯನ್ನ ಪರಿಹರಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ. 3ನೇ ಉದ್ದೇಶ ಮುಖ್ಯವಾಗಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು, ಕಾಡಂಚಿನ ಪಕ್ಕದಲ್ಲಿರುವಂತಹ ಗ್ರಾಮಸ್ಥರಗಳ ಮಧ್ಯೆ ಒಂದು ಸಮನ್ವಯತೆ, ಸಹಕಾರ ಮನೋಭಾವ ಬೆಳೀಲಿ ಅಂತ ಹೇಳಿ ಹುಲಿ ಎಲ್ಲರಿಗೂ ಬೇಕು ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಹಸು ಸಾಕಿದ ಹಾಗೆ ಅಲ್ಲ. ಹುಲಿ ಯಾಕೆ ಬೇಕು ಅಂತ ಹೇಳಿದ್ರೆ ಹುಲಿ ಇದ್ರೆ ಕಾಡು ಚೆನ್ನಾಗಿರುತ್ತೆ, ಪರಿಸರ ಸಮತೋಲನ ಆಗುತ್ತೆ. ಸೊ ಹಾಗಾಗಿ ಹುಲಿನ ನಾವು ಕೊಲ್ಲಕ್ಕೂ ಆಗೋದಿಲ್ಲ ಅಥವಾ ಬೇಡ ಅಂತಾನು ಹೇಳಕ್ಕಾಗೋದಿಲ್ಲ. ಹಾಗಾಗಿ ಹುಲಿಯ ಸಮಸ್ಯೆನ ಹೇಗೆ ನಿರ್ವಹಣೆ ಮಾಡ್ಕೋಬೇಕು ಬುದ್ಧಿವಂತಿಕೆಯಿಂದ ಅಂತ ಹೇಳಿ ಈ ಯೋಜನೆಯಡಿ ಈ ಕಾರ್ಯಕ್ರಮಗಳನ್ನ ತಂದಿದ್ದೀವಿ. ಸೊ 3ನೇ ಉದ್ದೇಶ ಸಹಕಾರ ಮನೋಭಾವನ ಬೆಳೆಸುವ ನಿಟ್ಟಿನಲ್ಲಿ ಇಲಾಖೆಯ ವತಿಯಿಂದ ನಮ್ಮ ಹಾರ್ಟ್ ಸಂಸ್ಥೆಯ ಸಂಸ್ಥಾಪಕರು ಶಿವಕುಮಾರ್ ಸರ್ ತುಂಬಾ ಶ್ರಮವನ್ನ ವಹಿಸಿದ್ದಾರೆ. 1 ವಾರಗಳಿಂದ ನಾನು ಮಾನ್ಯ ಶಾಸಕರನ್ನ ದೂರವಾಣಿ ಮೂಲಕ ಅವ್ರನ್ನ ನಾನು ಕೇಳ್ಕೊಂಡೆ. ಬಟ್ ಸರ್ ತುಂಬಾ ಬ್ಯುಸಿ ಇದ್ರು 26, ಆದ್ರೂ ಕೂಡ ತುಂಬಾ ಸಂತೋಷ ಆಗಿದೆ ಸರ್. ಮನವಿ ಮೇರೆಗೆ ಬಂದಿದ್ದೀರಿ, ಅವ್ರು ಎಕ್ಸ್ಟ್ರಾ ಎಫರ್ಟ್ ಹಾಕಿದ್ದಾರೆ ತಮ್ಮನ್ನ ಕರ್ಸೋದಕ್ಕೆ. ತುಂಬಾನೇ ಸಂತೋಷ ಆಗಿದೆ ನಮ್ಗೆ ತಾವು ಬಂದಿದ್ದು.
ಸೊ ಹಾಗಾಗಿ ಇಲ್ಲಿ 20 ಟೀಮ್ಗಳನ್ನು ಮಾಡಿ ಇವತ್ತು ಕ್ರಿಕೆಟ್ ಆರಂಭ ಆಗಿದೆ, ನಡೀತಾ ಇದೆ, ನಾಳೆ ಕೂಡ ನಡೆಯುತ್ತೆ. ಮೇಯ್ನ್ ಆಗಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು, ವಿವಿಧ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಹಾಡಿ ಕಾಡಂಚಿನ ಗ್ರಾಮದಲ್ಲಿ ಇರುವಂತಹ ಎಲ್ಲ ಜನರನ್ನ ಒಳಗೂಡಿದಂತೆ 20 ಟೀಮ್ಗಳು ಫಾರ್ಮ್ ಆಗಿದೆ. ಬೇರೆ ಬೇರೆ ಇಲಾಖೆ ಯಾಕೆ ಅಂತ ಹೇಳಿದ್ರೆ, ನಾವು ಟೈಗರ್ ಆಪರೇಷನ್ಸ್ ಇರ್ಬೋದು, ಎಲಿಫೆಂಟ್ ಆಪರೇಷನ್ಸ್ ಇರ್ಬೋದು, ನಾವು ಅರಣ್ಯ ಇಲಾಖೆ ಒಬ್ಬರೇ ಬರೀ ಜನರ ಜೊತೆ ಕೆಲಸವನ್ನ ನಿರ್ವಹಿಸಕ್ಕಾಗೋದಿಲ್ಲ. ಎಲ್ಲ ಇಲಾಖೆಗಳು ನಮಗೆ ಬೇಕು, ರೆವಿನ್ಯೂ ಅವ್ರು ಬೇಕು, KAB ಅವ್ರು ಬೇಕು, ಪಶು ವೈದ್ಯರು ಬೇಕು. ಹಾಗಾಗಿ ಎಲ್ಲ ಇಲಾಖೆಗಳನ್ನ ಇಲ್ಲಿ ನಾವು ಒಟ್ಟುಗೂಡಿಸ್ಕೊಂಡು ಎಲ್ಲರಿಗೂ ಕೂಡ ಆ ವಿಷಯದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ಬೇಕು ಅಂತ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ಸೊ ನನಗೆ ಒಂದೆರಡು ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರೂ ಕೂಡ ಧನ್ಯವಾದಗಳು. ಜಾಗೃತಿ ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಿರುವ ಹುಲಿ ಮಿತ್ರ ಕ್ರಿಕೆಟ್ ಪಂದ್ಯಾವಳಿಗೆ ಆಗಮಿಸಿಕೊಂಡ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿದೆ, ಮಾನವ ಮತ್ತು ವನ್ಯಜೀವಿ ಸಂಘರ್ಷ ಅತಿ ಹೆಚ್ಚು ಆಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಈ ಒಂದು ಎಚ್.ಡಿ. ಕೋಟೆ ಉಪವಿಭಾಗದಲ್ಲಿ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ಈ ಕುರಿತು ಒಂದು ಜಾಗೃತಿಯನ್ನು ಮೂಡಿಸಲಿಕ್ಕೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ಆರೋಗ್ಯ ಶಿಬಿರ ಮತ್ತು ತರಬೇತಿಗಳನ್ನು ಕೊಡುವಂಥದ್ದು, ಹಾಗೂ ಇದು ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮೂಲಕ ಕೂಡ ಒಂದು ವನ್ಯಜೀವಿ ಮತ್ತು ಮಾನವ ಸಂಘರ್ಷ ಕುರಿತು ಒಂದು ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಇದನ್ನು ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಸೊ ಇದಕ್ಕೆ ಪೂರಕವಾಗಿ ಕರ್ನಾಟಕ ಅರಣ್ಯ ಮತ್ತು ನಮ್ಮ ಮೈಸೂರು ಪ್ರಾದೇಶಿಕ ವಿಭಾಗದಿಂದ ಹಾಗೂ ಹಾರ್ಟ್ ಸಂಸ್ಥೆಯ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದೀವಿ. ಈ ಮೂಲಕ ವನ್ಯಜೀವಿಗಳು ಅಥವಾ ಕಾಡಂಚಿನಲ್ಲಿರುವಂಥ ಹೇಗೆ ನಾವು ಜಾಗೃತರಾಗಿರಬೇಕು ಮತ್ತು ವನ್ಯಜೀವಿಗಳಿಗೆ ನಾವು ಹೇಗೆ ಸಹಕರಿಸಬೇಕಾಗುತ್ತೆ, ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಸೊ ಈ ರೀತಿಯ ಒಂದು ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮಗಳಲ್ಲಿ ಒಂದಾದಂತಹ ಇವತ್ತಿನ ಹುಲಿ ಮಿತ್ರ ಕ್ಯಾಂಪ್ಗೆ ಎಲ್ಲರೂ ಭಾಗವಹಿಸಿ, ಎಲ್ಲ ಯುವಕ ತಂಡ ಹಾಗೂ ಒಂದು ಸರ್ಕಾರಿ ಇಲಾಖೆಯ ತಂಡಗಳು ಕೂಡ ಒಟ್ಟಿಗೆ ಸೇರಿ ಆಡ್ತಾ ಇದ್ದಾರೆ. ಸೊ 20 ತಂಡಗಳಾಗಿ ಮಾಡ್ತಾ ಇದ್ದೀವಿ. ಸೊ ವಿವಿಧ ಕಾಡಂಚಿನ ಪ್ರದೇಶದಲ್ಲಿರುವಂತಹ ಯುವಕರು ಇದರಲ್ಲಿ ಭಾಗವಹಿಸಿದ್ದಾರೆ ಹಾಗೂ ಸರ್ಕಾರದ ಇಲಾಖೆಯಿಂದ ಭಾಗವಹಿಸಿದ್ದಾರೆ. ಈ ಮೂಲಕ ನಮ್ಮ ಒಂದು ಮಾನವ ಮತ್ತು ವನ್ಯಜೀವಿ ಸಂಘರ್ಷದ ಕುರಿತು ಮಾಹಿತಿ ಜಾಗೃತಿಯನ್ನು ಮೂಡಿಸಿ ನಾವು ಹೇಗೆ ಅದರ ಜೊತೆಯಲ್ಲಿ ಬದುಕಬೇಕಾಗುತ್ತೆ ಒಟ್ಟೊಟ್ಟಿಗೆ. ಸೊ ಈ ಜಾಗೃತಿಯನ್ನು ನಾವು ಪಡ್ಕೊಳ್ಬೇಕು ಅನ್ನೋದು ಬಹು ಮುಖ್ಯವಾದ ಉದ್ದೇಶವಾಗಿತ್ತು. ಸೊ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಶಾಸಕರು ನಾವು ಕೇಳ್ಕೊಂಡಾಗ ಖಂಡಿತವಾಗ್ಲೂ ಅವರು ಬಹಳ ಪ್ರೀತಿಯಿಂದ ಬಂದಿದ್ದಾರೆ. ಅವರು ಸಾಕಷ್ಟು ಬ್ಯುಸಿ ಇರ್ತಾರೆ, ಆದರೂ ಈ ಕಾರ್ಯಕ್ರಮಕ್ಕೆ ಬಿಡುವು ಮಾಡ್ಕೊಂಡು ಬಂದಿದ್ದಕ್ಕಾಗಿ ನನಗೆ ಬಹಳ ಸಂತೋಷ ಆಗಿದೆ. ಸೊ ಒಟ್ಟಾರೆ ಇದೇ ದಿನ ವಿಶ್ವ ಅರಣ್ಯ ದಿನ ಇರೋದು, ಜೊತೆಗೆ ಈ ಒಂದು ಜಾಗೃತಿ ದಿನ ಇರೋದು ಬಹಳ ವಿಶೇಷವಾಗಿದೆ. ಸೊ ಹಾಗಾಗಿ ಈ ವಿಶೇಷ ದಿನದ ಆಚರಣೆಯನ್ನು ಎಲ್ಲರೂ ಸದ್ಬಳಕೆ ಮಾಡ್ಕೊಳ್ತೀವಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.